ನಾಡಿನ ಸಮಸ್ತ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಮೇಶ್ ರೋಸ್ಲಿ, ಸದಸ್ಯರು ವಿದ್ಯಾಭಿಷೇಕ ಪರಿಷತ್, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಗಿಲಸ್ಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ. ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರದಾನ. ವಿಜಯ್ ಜಾಗಟ್ಕಲ್. ರಿಮ್ಸ್ ಆಸ್ಪತ್ರೆಯಲ್ಲಿ ಶವ ಸಾಗಿಸುವ ಶ್ರದ್ಧಾಂಜಲಿ ವಾಹನ ಚಾಲಕನಿಂದ ಜನರಿಂದ ಹಣ ವಸೂಲಿ. ಕ್ರಮಕ್ಕೆ ಅಂಬಾಜಿರಾವ್ ಮೈದನ್ಕರ್ ಒತ್ತಾಯ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರವೇಶ ಮೀಸಲು. ಆನ್ಲೈನ್ ಅರ್ಜಿ ಆಹ್ವಾನ. ಡಾಕ್ಟರ್ ಬಸವರಾಜ ಸೋಮನಮರಡಿ. ಮತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ. ಖರೀದಿಯಲ್ಲಿ ಆಗುವ ವಂಚನೆ ತಡೆಯಲು ಗ್ರಾಹಕರ ನ್ಯಾಯಾಲಯದ ಸದುಪಯೋಗ ಪಡೆಯಿರಿ. ನ್ಯಾಯಾಧೀಶ ಸಾತ್ವಿಕ್. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘಗಳ ಸಹಯೋಗದಲ್ಲಿ ಡಿಸೆಂಬರ್ 28ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಗಿಲ್ಡ್ ಅಧ್ಯಕ್ಷ ವಿಜಯ್ ಕುಮಾರ್ ಜಾಗಟ್ಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಪತ್ರಕರ್ತ ತುರ್ತು ನಿಧಿಗೆ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಚಾಲನೆ ನೀಡಲಿದ್ದಾರೆ. ಸಂಸದ G. ಕುಮಾರ್ ನಾಯಕ್ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ವೆಬ್ಸೈಟ್ ಉದ್ಘಾಟಿಸಲಿದ್ದಾರೆ. ವಾರ್ಷಿಕ ದತ್ತಿ ನಿಧಿ ಪ್ರಶಸ್ತಿಗಳನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮತ್ತು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಪ್ರದಾನ ಮಾಡಲಿದ್ದಾರೆ. ಪತ್ರಿಕಾ ವಿತರಕರಿಗೆ ಜರ್ಕಿನ್ಗಳನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಾಪಾತ್ರ ವಿತರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಜಗನ್ನಾಥ್ ದೇಸಾಯಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು, SP ಪುಟ್ಟಮಾದಯ್ಯ, ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಸುರೇಶ್, ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಚನ್ನಬಸವ ಬಾಗಲವಾಡ ಆಗಮಿಸಲಿದ್ದಾರೆ. ಮಾಹಿತಿ ಹಕ್ಕು ಆಯೋಗದ ಆಯುಕ್ತರಾಗಿ ನಿಯುಕ್ತಿಗೊಂಡಿರುವ B. ವೆಂಕಟಸಿಂಗ್ ಅವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ವಾರ್ಷಿಕ ಪ್ರಶಸ್ತಿಗಳಲ್ಲಿ ಜೀವಮಾನದ ಪ್ರಶಸ್ತಿಯನ್ನು ಪ್ರಜಾಪ್ರಸಿದ್ಧ ಪತ್ರಿಕೆ ಹಿರಿಯ ಉಪಸಂಪಾದಕ ರಘುನಾಥ್ ರೆಡ್ಡಿ ಮನ್ಸ್ಲಾಪುರ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ವಿವಿಧ ವಾರ್ಷಿಕ ದತ್ತಿ ಪ್ರಶಸ್ತಿಗಳಿಗೆ ಪ್ರಜಾವಾಣಿಯ ಚಂದ್ರಕಾಂತ್ ಮಸಾನಿ, ಅಬ್ದುಲ್ ಖಾದರ್, K. ಶ್ರೀನಿವಾಸ್, B. ರಾಜು ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮದ ಅಂಗವಾಗಿ ಡಿಸೆಂಬರ್ 25ರಂದು ಕ್ರಿಕೆಟ್ ಪಂದ್ಯಾವಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು. ಇದರ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಜೊತೆ ವಿಚಾರ ಹಂಚಿಕೊಳ್ಳಿಕ್ಕೆ ತಂದಿದ್ದರು. ಡಿಸೆಂಬರ್ 28ರಂದು ಪತ್ರಿಕಾ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು
ಸಾಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಶ್ರೀ NS ಬೋಸರಾಜ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಜೊತೆಗೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ನಗರದ ಪತ್ರಕರ್ತರ ಒಂದು ತುರ್ತು ನಿಧಿಯನ್ನು ಆರಂಭ ಮಾಡಲಾಗಿದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ A. ವಸಂತ್ ಕುಮಾರ್ ಅವರು ಈ ಒಂದು ಪತ್ರಕರ್ತರ ತುರ್ತು ನಿಧಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಂತರದಲ್ಲಿ ರಾಯಚೂರು ಸಂಸದರಾದ ಕುಮಾರ್ ನಾಯಕ್ ಅವರು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಕುರಿತಾದ ಒಂದು ವೆಬ್ಸೈಟ್ ಅನ್ನು ಸಿದ್ಧ ಮಾಡಲಾಗಿದೆ. ರಾಯಚೂರು ಗಿಲ್ಡ್ ಬಗ್ಗೆ ಇರುವಂಥದ್ದು ಆ ಒಂದು ವೆಬ್ಸೈಟ್ನ ಲೋಕಾರ್ಪಣೆಯನ್ನು ಕುಮಾರ್ ನಾಯಕ್ ಅವರು ಮಾಡ್ತಿರುವಂಥದ್ದು. ನಂತರದಲ್ಲಿ ಏನು ಪ್ರತಿ ನಾವು ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆಯನ್ನು ಆಚರಿಸ್ತೀವಿ, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಒಂದಷ್ಟು ದತ್ತಿ ಪ್ರಶಸ್ತಿಗಳು ಮತ್ತು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಪ್ರತಿಷ್ಠಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಬಸನಗೌಡ ಸದ್ದಲ್ ಶಾಸಕರು, ರಾಯಚೂರು ಗ್ರಾಮೀಣ ಅಧ್ಯಕ್ಷರು, ಕರ್ನಾಟಕ ಪರಿಷತ್ ಪಂಗಡ ಅಭಿವೃದ್ಧಿ ನಿಗಮ ಹಾಗೂ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ಅದಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಇನ್ನು ಈ ಬಾರಿ ಮತ್ತು ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮತ್ತು ಪತ್ರಿಕಾ ವಿತರಕರು ಕೂಡ ಪತ್ರಿಕೋದ್ಯಮದ ಒಂದು ಭಾಗ ಆಗಿರೋದ್ರಿಂದ ಅವರಿಗೆ ಪತ್ರಿಕಾ ವಿತರಕರಿಗೆ ಜರ್ಕಿನ್ ವಿತರಣೆಯ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಇಟ್ಕೊಳ್ಳಲಾಗಿದೆ. ಇದನ್ನು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ನರಸಿಂಹರು ಮಾಡಗಿರಿ ಅವರು ಜರ್ಕಿನ್ಗಳನ್ನ ವಿತರಣೆ ಮಾಡ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಆರ್ ದೇಸಾಯಿ, ಸ್ಥಾನಿಕ ಸಂಪಾದಕರು, ವಿಜಯವಾಣಿ ಗಂಗಾವತಿ ಆವೃತ್ತಿ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ರಾಯಚೂರಿನ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು, CEO ಜಿಲ್ಲಾ ಪಂಚಾಯತ್ ಈಶ್ವರ್ ಕುಮಾರ್ ಕಾಂದು ಅವರು, ಮಹಾನಗರ ಪಾಲಿಕೆ ಆಯುಕ್ತರು ಶ್ರೀ ಜುಬಿನ್ ಮೊಹಪಾತ್ರ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸುಷ್ಮಾದಯ್ ಅವರು ಮತ್ತು ರಾಯಚೂರಿನ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಡಾಕ್ಟರ್ G. ಸುರೇಶ್ ಅವರು ಮತ್ತು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಜಿಲ್ಲಾಧ್ಯಕ್ಷ P. ಚಂದ್ರಸೂರ್ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಪ್ರತಿಷ್ಠಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನು ಈ ಬಾರಿ ಶ್ರೀ ರಘುನಾಥ್ ರೆಡ್ಡಿ ಮನ್ಸಲಾಪುರ್, ಹಿರಿಯ ಉಪ ಸಂಪಾದಕರು, ಪ್ರಜಾಪ್ರಸಿದ್ಧ ದಿನಪತ್ರಿಕೆ ಇವರನ್ನ ಆಯ್ಕೆ ಮಾಡಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಜೊತೆಗೆ ಏನು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾಗಿ ಅದೇ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನು ಕೂಡ ಆಯೋಜಿಸಲಾಗಿದೆ. ಈ ಹಿಂದೆ ನೀಡಲಾಗಿದ್ದ ವಾರ್ಷಿಕ ದತ್ತಿ ಪ್ರಶಸ್ತಿಗಳಿಗೆ 4 ಜನರಿಗೆ ಆಯ್ಕೆಯನ್ನು ಮಾಡಿರುವಂಥದ್ದು. ಪ್ರಜಾವಾಣಿ ಹಿರಿಯ ವರದಿಗಾರರಾದ ಚಂದ್ರಕಾಂತ್ ಮಸಾನಿ ಅವರಿಗೆ, ಜಿಂಗಿ ಕಿಶನ್ ರಾವ್ ಗಮನಾರ್ಥ ಹಾಗೂ ದಿವಂಗತ ಹನುಮಂತರಾಯ ಗೌಡ ಗೌರವಾರ್ಥ ಗ್ರಾಮೀಣ ನಗರ ಅತ್ಯುತ್ತಮ ವರದಿಗಾರಕ್ಕೆ ದತ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ದಿವಂಗತ ರಘುನಾಥ್ ಸಿಂಗ್ ಬೊಮ್ನಾಳ್ ಸ್ಮರಣಾರ್ಥ ಹಾಗೂ ಪ್ರಕಾಶ್ ಮಸ್ಕಿ ಪ್ರಾಯೋಜಿತ ಅತ್ಯುತ್ತಮ ಛಾಯಾಗ್ರಾಹಕ ದತ್ತಿ ಪ್ರಶಸ್ತಿಯನ್ನು ಪವರ್ ಟಿವಿ ಛಾಯಾಗ್ರಾಹಕರಾದ ಶ್ರೀ ಅಬ್ದುಲ್ ಖಾದರ್ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀ ಕೆ. ಅಡಿಗಪ್ಪ ಸ್ಮಾರಕ ಸತ್ಯನಾರಾಯಣ ಪ್ರಾಯೋಜಿತ ದತ್ತಿ ಪ್ರಶಸ್ತಿಯನ್ನು ಅಮೋಘ ಕೇಬಲ್ನ ವರದಿಗಾರರಾದ ಶ್ರೀನಿವಾಸ್ ಕೆ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಜೊತೆಗೆ ದಿವಂಗತ NK ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಅತ್ಯುತ್ತಮ ವರದಿಗಾರ ಪ್ರಶಸ್ತಿಯನ್ನು ಪ್ರಜಾಪ್ರಸಿದ್ಧ ದಿನಪತ್ರಿಕೆಯ ವರದಿಗಾರರಾದ D. ರಾಜು ಅವರನ್ನು ಆಯ್ಕೆ ಮಾಡಿ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಜೊತೆಗೆ 25ನೇ ತಾರೀಕು ಡಿಸೆಂಬರ್ ಅಂದು ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಒಂದು 5 ಟೀಮ್ಗಳು 25ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಕ್ರಿಕೆಟ್ ಪಂದ್ಯಗಳು ಕೂಡ ನಡೆಯುತ್ತೆ. ಇದು ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆ. ಈ ಸಂದರ್ಭದಲ್ಲಿ ವೆಂಕಟೇಶ್ ಹೂಗಾರ್, ಚನ್ನಬಸವ ಬಾಗಲವಾಡ, ಶ್ರೀಕಾಂತ್ ಸಾವೂರ್, ಖಾನ್ ಸಾಬ್ ಮೊಮಿನ್, ಕೆ. ಸಣ್ಣ ಈರಣ್ಣ, ಎಂ. ಜಯರಾಮ್ ಇದ್ದರು. ಸರ್ಕಾರಿ ವೈದ್ಯಕೀಯ ಕಾಲೇಜಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಶವ ಸಾಗಣೆ ಮಾಡಲು ಶ್ರದ್ಧಾಂಜಲಿ ವಾಹನ ಬಳಕೆಗೆ ಚಾಲಕ ಅಬ್ದುಲ್ ಮತೀನ್ ಎಂಬುವವರಿಗೆ ಹಣ ವಸೂಲಿ ಮಾಡುತ್ತಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಮೈದನ್ಕರ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರದ್ಧಾಂಜಲಿ ವಾಹನ ಚಾಲಕರನ್ನು ಹೊರಗುತ್ತಿಗೆ ಮೂಲಕ ನೇಮಕ ಮಾಡಿಕೊಳ್ಳಲಾಗಿದೆ. ಗುತ್ತಿಗೆ ಅವಧಿ ಪೂರ್ಣಗೊಂಡರೂ ಅದೇ ಚಾಲಕನನ್ನು ಮುಂದುವರಿಸಲಾಗುತ್ತಿದೆ. ಚಾಲಕ ಹುದ್ದೆಯೊಂದಿಗೆ ಅಬ್ದುಲ್ ಮತೀನ್ ಎಂಬುವರು ವೈಯಕ್ತಿಕವಾಗಿ ವಾಹನಗಳನ್ನು ಹೊಂದಿ ಜನರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ. ಈ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ರಿಮ್ಸ್ ನಿರ್ದೇಶಕರಿಗೂ ದೂರು ನೀಡಿದರೂ ಕ್ರಮ ಕೈಗೊಳ್ಳದೇ ಇರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಅಧಿಕಾರಿಗಳ ಶ್ರೀರಕ್ಷೆಯಿಂದಲೇ ಅಬ್ದುಲ್ ಮತೀನ್ ಇವರು ಜನರಿಂದ 3 ರಿಂದ 10 ಸಾವಿರ ರೂಪಾಯಿಗಳವರೆಗೆ ಹಣ ವಸೂಲಿ ಮಾಡುತ್ತಿದ್ದಾರೆ.
ಕೂಡಲೇ ತನಿಖೆ ಕೈಗೊಂಡು ಅಬ್ದುಲ್ ಮತೀನ್ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಜನರಿಗೆ ಆಗುತ್ತಿರುವ ತೊಂದರೆಯನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ಲೋಕಾಯುಕ್ತ ಸೇರಿದಂತೆ ಸಂಬಂಧಿಸಿದವರಿಗೆ ದೂರು ನೀಡಲಾಗುವುದು ಎಂದು ಹೇಳಿದರು. ಫ್ರೀಯಾಗಿ ಸರ್ವಿಸ್ ಕೊಡೋದು ಇದೆ ಸರ್. ಬಟ್ ಇದು ಕನಿಷ್ಠ ಒಂದು 2 ವರ್ಷದಿಂದ ಅಲ್ಲಿ ಏನು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋದಾಗಿದೆ. ಆಲ್ರೆಡಿ ಕಂಪ್ಲೇಂಟ್ ಕೂಡ ಕೊಟ್ಟಿದೆ ಸರ್. ಜಿಲ್ಲಾ ಪಂಚಾಯತ್ ಸಿ ಅವರಿಗೂ ಕೊಟ್ಟಿದ್ದಾರೆ, DH ಅವರಿಗೆ ಕೊಟ್ಟಿದ್ದಾರೆ, DN ಅವರಿಗೆ ಕೊಟ್ಟಿದ್ದಾರೆ ಸರ್. ಎಲ್ಲರೂ ನಮ್ಮ ಡ್ರೈವರ್ಗಳು ಸರ್, ಯಾರು ಪ್ರೈವೇಟ್ ಆಂಬುಲೆನ್ಸ್ ಡ್ರೈವರ್ಗಳು. ಸೊ ಇದರಲ್ಲಿ ಏನಾಗಿದೆ ಅಂತ ಅಬ್ದುಲ್ ಮತೀನ್ ಅನ್ನೋ ಒಬ್ಬ ಡ್ರೈವರ್ ಇದ್ದಾನೆ. ಅದೊಂದು ಏಜೆನ್ಸಿ ಮುಖಾಂತರ ಜಾಯ್ನ್ ಆಗಿದ್ದ. ಈಗ ಅದು ಏಜೆನ್ಸಿ ಮುಖಾಂತರ ಜಾಯ್ನ್ ಆದಮೇಲೆ ಅದು ಆಗಸ್ಟಲ್ಲಿ ಮುಗಿದೋಗಿದೆ. ಅದು ಟೋಟಲ್ ಟೆಂಡರ್ ಮುಗಿದೋಗಿತ್ತು. ಆದ್ರೂ ಅಕ್ರಮವಾಗಿ ಅವರು ಡ್ರೈವರ್ ಆಗಿ ತಾನು ಹೇಳ್ಕೊಂಡು ಈಗ ನನ್ನ ಹತ್ರ ಆಡಿಯೋಗಳು ಇದಾವೆ ಸರ್. ನೀವು ಬರೋ ಮುಂಚೆ ಏನು ಮಾಡಿದೆ, ನಿಮ್ಸಲ್ಲಿ ಎಷ್ಟು ಬಾಡಿಗಳು ಈ ಒಂದು ವರ್ಷದಲ್ಲಿ ಹೋಗಿದೆ, ಯಾವ ಊರಿಗೆ ಹೋಗಿದೆ ಅನ್ನೋದು ನಂಬರ್ ಮತ್ತು ಅವ್ರ ಹೆಸರು ಊರಿಗೆ ತೊಗೊಂಡು ಫೋನ್ ಮಾಡಿದ್ವಿ ನಾವೆಲ್ಲ ಡ್ರೈವರ್ಸ್. ಅದು ಆಡಿಯೋಗಳು ಇದಾವೆ ನನ್ನ ಹತ್ರ, ಬೇಕಾದ್ರೆ ನಿಮ್ಗೆ ಹಾಕ್ತೀನಿ ಸರ್. ಅದರಲ್ಲಿ ಸಂಪೂರ್ಣವಾಗಿ ಕೇಳಿದ್ದೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀರಿ ಸರ್. 3,500 ರೂಪಾಯಿ ಕೊಟ್ಟಿದ್ದಾರೆ ಡೀಸೆಲ್ಗೆ. ಗಾಡಿ ವಾಶ್ ಮಾಡೋಕ್ಕೆ 1,500-2,000 ರೂಪಾಯಿ, ಮತ್ತು ಡ್ರೈವರ್ ಬರ್ತಾ ಒಂದು 1,500 ರೂಪಾಯಿ. ಸೊ 5,000 to 6,000 7,000 ರೂಪಾಯಿ ತೊಗೊಂಡಿದ್ದಾರೆ ಒಂದೊಂದು ಬಾಡಿ ಸರ್ವಿಸ್ ಅಂತ. ಸೊ ಇದು ಪೂರ ಅಕ್ರಮವಾಗಿ ನಡೆದಿದೆ ಸರ್. ಹೋಗಿ ಕೇಳಿದ್ರು ಇವರಿಗೂ DH ಅವರಿಗೂ ಫೋನ್ ಮಾಡಿ ಕೇಳಿದ್ರೆ, DN ಅವರಿಗೂ ಕೇಳಿದ್ರು. ಇಲ್ಲ ಸರ್ ಆ್ಯಕ್ಷನ್ ತೊಗೊಂಡಿಲ್ಲ, ನನಗೆ ಒಂದು ವಾರ ಆಯಿತು, ಇನ್ನೂವರೆಗೆ ಏನು ಆ್ಯಕ್ಷನ್ ಇಲ್ಲ, ಮತ್ತೆ ಈಗ ಹೋಗ್ತಾ ಇದ್ದಾರೆ. ಮತ್ತು ಮೊನ್ನೆ ಒಂದು ಡೆಡ್ ಬಾಡಿ ತೊಗೊಂಡೋಗಿದ್ರು, ಅವ್ರಿಗೂ ಫೋನ್ ಮಾಡಿ ಕೇಳಿದ್ರೆ ಅವ್ರು ಸರ್ ಕೊಟ್ಟಿದ್ದೀವಿ ಈಗ. ಸೊ ಈಗ ಬೇರೆ ಜಿಲ್ಲೆಗೆ ಹೋದರೆ ಒಂದು ರೀತಿ ಇದೆ ಸರ್. ಬಟ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದ್ರು ಫ್ರೀ ಇರಬೇಕು. ಬಟ್ ಈ ವ್ಯಕ್ತಿ ಇನ್ನೊಂದು ಏನು ಮಾಡಿದ್ದಾರೆ, ತನ್ನ ಸಂಬಂಧಿಕರ ಹೆಸರು ಮೇಲೆ ತಂದೆ ವಾಹನ ಇನ್ನೊಂದು 2-3 ಆಂಬುಲೆನ್ಸ್ಗಳು ತೊಗೊಂಡಿದ್ದಾರೆ. ಈಗ ಎಕ್ಸಾಂಪಲ್, ಒಂದು ಸರ್ಕಾರದ ಗಾಡಿ ಏನಾದರೂ ಬೇರೆ ಶವ ಏನಾದರೂ ತೊಗೊಂಡು ಹೋಗ್ತಾ ಇದೆ ಅಂದರೆ ಅದಕ್ಕೆ ಫೋನ್ ನಂಬರ್ ಅದರದ್ದೇ ಇರುತ್ತೆ. ಅದಕ್ಕೆ ಫೋನ್ ಮಾಡಿದಾಗ ಬೇರೆ ನಂಬರ್ ಕೊಡಬೇಕು. ಈ ಒಂದು ವರ್ಷದಿಂದ ಪ್ರೈವೇಟ್ ಆಂಬುಲೆನ್ಸ್ ಅವರು ಯಾರಿಗೂ ಫೋನ್ ಮಾಡೋಂಗಿಲ್ಲ, ತಂದೆ ಗಾಡಿ ಅದನ್ನು ರೆಕಾರ್ಡ್ ಇದೆ ಸರ್. ಅದು ತನ್ನ 1-2 ವಾಹನಗಳು ಇಟ್ಟಿದ್ದಾನೆ. ಮತ್ತು ಅದ್ರ ಜೊತೆ ಒಂದು ರೀತಿ ಹೆಂಗೆ ಮಾಡಿದ್ದಾರೆ ಅಂದರೆ ಅಂತ ಒಂದು ಟಾಪ್ಟಾಮು ತೊಗೊಂಡಿದ್ದಾನೆ. ಅದು ಬಾಡಿ ಇಡ್ತಾರಲ್ಲ ಸರ್, ಅದು ಆ ಮಷೀನು ಇಟ್ಕೊಂಡಿದ್ದಾನೆ. ಆ ಟೋಟಲ್ ಅವ್ರಿಗೆ ಯಾರಾದರೂ ತಿಳ್ಕೊಂಡ್ರೆ ಸೀದಾ ಅವ್ರ ಮೆಂಬರ್ಸಿಗೆ ಹೋಗಿ ಸರ್ ಎಲ್ಲ ನಾವೇ ಮಾಡ್ತೀವಿ, ಆಂಬುಲೆನ್ಸ್ ನಮ್ಮದೇ ಆದ ಮಷೀನ್ ಒಂದೇ ಮತ್ತು ಟಾಪ್ಟಾಮು ಇದೆ, ಎಲ್ಲ ಗುತ್ತಿಗೆ ತೊಗೊಂಡು 10,000 ರೂಪಾಯಿ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಕಿಶನ್ ಕುಮಾರ್, MD ಬರೂರ್, ರಾಘು, ಶಶಿ, ಹರ್ಷದ್ ಸುಲ್ತಾನ್ ಸೇರಿದಂತೆ ಅನೇಕರಿದ್ದರು. ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕರನ್ನು ಮರಕ್ಕೆ ನೇತು ಹಾಕಿ ಸಜೀವ ದಹನ ಮಾಡಿದ್ದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳ ವತಿಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಪ್ರತಿಕೃತಿ ದಹಿಸಿ ಜನಾಕ್ರೋಶ ಹೋರಾಟ ಹಮ್ಮಿಕೊಳ್ಳಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂ ವ್ಯಕ್ತಿಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಹತ್ಯೆಯ ಹಿಂದೆ ಇರುವವರ ವಿರುದ್ಧ ಬಾಂಗ್ಲಾದೇಶದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಜಿಹಾದಿಗಳಿಗೆ ಧಿಕ್ಕಾರ, ಧರ್ಮದ್ರೋಹಿಗಳಿಗೆ ಧಿಕ್ಕಾರ, ದೇಶದ್ರೋಹಿಗಳಿಗೆ ಧಿಕ್ಕಾರ ಎಂದು ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು. ನಂತರ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಅವರ ಭಾವಚಿತ್ರವುಳ್ಳ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಬಾಂಗ್ಲಾದೇಶದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಸರ್ಕಾರಕ್ಕೆ ಬಾಂಗ್ಲಾದೇಶದ ಹಂದಿಗಳಿಗೆ, ಬಾಂಗ್ಲಾದೇಶದ ಜಿಹಾದಿ ಹಂದಿಗಳಿಗೆ, ಚಂದ್ರದಾಸ್ ಅಮರ್ ರಹೇ, ಅಮರ್ ರಹೇ ಚಂದ್ರದಾಸ್. ಭಾರತ್ ಮಾತಾ ಕಿ ಜೈ ಶ್ರೀ ರಾಮ್, ಜೈ ಶ್ರೀ ರಾಮ್, ಜೈ ಶ್ರೀ ರಾಮ್, ಜೈ ಶ್ರೀ ರಾಮ್. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಹಂದಿಗಳಿಗೆ, 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 ಬಾಂಗ್ಲಾದೇಶ ಹಂದಿಗಳಿಗೆ, ಬಾಂಗ್ಲಾದೇಶ ಹಂದಿಗಳಿಗೆ, ಹಂದಿಗಳಿಗೆ. ಮಾತರಂ
ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಬಾಂಗ್ಲಾದಲ್ಲಿ ಈ ಹಿಂದೂ ಸಮಾಜದ ಯುವಕ ದೀಪು ಚಂದ್ರದಾಸ್ ಮೇಲೆ ಹಲ್ಲೆ ಆಗಿದೆಯಲ್ಲ, ಇದು ಒಂದು ಪೂರ್ವ ನಿಯೋಜಿತ ಹಲ್ಲೆಯಾಗಿದ್ದು ಇದೊಂದು ಜನಸೈಡ್ ಅಂತ ಅಂತೀವಿ ನಾವು. ಅವರು ದೀಪು ಚಂದ್ರದಾಸ್ ಅವರು ಹೇಳಿದ್ದು ಎಲ್ಲ ಧರ್ಮದವರಿಗೆ ಅವ್ರದ್ದೇ ಆದ ಅಭಿಮಾನ ಇರುತ್ತೆ ಅಂತ. ಆದರೆ ಅದನ್ನ ಬೇರೆ ರೀತಿ ರೂಪಿಸಿ ಏನು ಕೊಲೆ ಮಾಡಿದಾರೆ ಅತ್ಯಂತ ಹೀನ ಕೃತ್ಯ ಇದು. ಇದು ಸರ್ವ ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗ್ತಾ ಇದೆ. ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ಹಿಂದೂ ಧರ್ಮ ಇವತ್ತು ಬರೇ ಒಂದು ಧರ್ಮದ ಹೆಸರಿಟ್ಟುಕೊಂಡು ಸನಾತನ ಹಿಂದೂ ಧರ್ಮದ ಗುಡಿಗಳನ್ನು ನಾಶ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಹೆಣ್ಣುಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಹಿಂದೂ ಸಮಾಜ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಅದಕ್ಕೆ ಇದು ಈಗ ನಾವು ಮಾಡಬೇಕಾದ್ರೆ ಹಿಂದೂ ಸಮಾಜ ಈಗ ಎಚ್ಚರವಾಗಿ ಹೋಗ್ಬೇಕು. ಈಗ ಇಷ್ಟು ದಿವಸ ನಾವು ಶಾಂತಿಲಿಂದ ಇದ್ದಿದ್ದು ಸಾಕು. ಈಗ ಸರ್ವ ಹಿಂದೂ ಸಮಾಜ ಜಾಗೃತಗೊಂಡು ನನ್ನ ದೇಶ, ನನ್ನ ಧರ್ಮ ಮತ್ತು ನನ್ನ ಸಮಾಜಕ್ಕಾಗಿ ದುಡಿಯುವಂಥ ಕೆಲಸ ಆಗಬೇಕಂತ ನಾವು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀವಿ. ಅದಕ್ಕೆ ಸರ್ವ ಹಿಂದೂ ಸಮಾಜ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಈ ಡಿಸೆಂಬರ್ 24ಕ್ಕೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಇವತ್ತೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಸೇರಿರುವಂಥ ಎಲ್ಲ ನನ್ನ ಹಿಂದೂ ಸಮಾಜಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ. ಪ್ರತಿಭಟನೆಯಲ್ಲಿ ಪ್ರಮುಖರಾದ ರವಿಕೃಷ್ಣ, ರವಿಕುಮಾರ್, ಬಸವರಾಜ್, ಬಸವ, ಶರಣಬಸವ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಸಾಯಿ ರೆಡ್ಡಿ, ರಾಜೇಂದ್ರ ಹರವಿ, ಶರಣು, ಉದಯ್, ಸುನಿಲ್ ರೆಡ್ಡಿ, ಶ್ರೀನಿವಾಸ್ ಯಾದವ್, ಚಂದ್ರಶೇಖರ್, ಮಂಜುನಾಥ್ ಬಾವಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಮೇಶ್ ರೋಸ್ಲಿ, ಸದಸ್ಯರು ವಿದ್ಯಾಭಿಷೇಕ ಪರಿಷತ್, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಗಿಲಸ್ಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯಲ್ಲಿರುವ ರಾಜ್ಯ ಏಕೈಕ ಕೇಂದ್ರ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೋರ್ಸುಗಳ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 8% ಮೀಸಲಾತಿ ಲಭ್ಯವಿದ್ದು, ಈ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಪ್ರವೇಶ ಪಡೆಯಬೇಕೆಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ್ ಸೋಮನಮರಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2026-27ನೇ ಸಾಲಿಗೆ 27 ವಿವಿಧ ಕೋರ್ಸುಗಳಿಗೆ ಪ್ರವೇಶ ಪಡೆಯುವ ಅವಕಾಶವಿದೆ. ಪದವಿಯಲ್ಲಿ 5 ಮತ್ತು 6ನೇ ಸೆಮಿಸ್ಟರ್ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಕೋರ್ಸುಗಳಿಗೆ ಪ್ರವೇಶ ಪಡೆಯಲು ಡಿಸೆಂಬರ್ 15ರಿಂದ ಜನವರಿ 14ರವರೆಗೆ ಆನ್ಲೈನ್ ನೋಂದಣಿ ಪಡೆಯಬೇಕಿದೆ. ಅರ್ಜಿಗಳನ್ನು ನಂತರ CET ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಪ್ರವೇಶ ಪಡೆಯಬಹುದಾಗಿದೆ. ಕಡಿಮೆ ಶುಲ್ಕದಲ್ಲಿ ರಾಷ್ಟ್ರೀಯ ಗುಣಮಟ್ಟದ ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ದೊರೆಯಲಿದೆ. ಪ್ರವೇಶ ಪರೀಕ್ಷೆ 2026 ಮಾರ್ಚ್ನಲ್ಲಿ ನಡೆಯಲಿದೆ. ಪ್ರವೇಶ ಪರೀಕ್ಷೆಯ ಫಲಿತಾಂಶ NTA ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಎಂದರು. ವಿವಿಧ ಕೋರ್ಸುಗಳ ವಿವರ, ಅರ್ಹತೆ ಕುರಿತು ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಮಾಹಿತಿ ಪಡೆಯಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆಯ ಕುರಿತು ವಿಶೇಷ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ರಾಷ್ಟ್ರೀಯ ಗುಣಮಟ್ಟದ ಲ್ಯಾಬ್ ಸೇರಿದಂತೆ ಪರಿಣಿತ ಉಪನ್ಯಾಸಕರ ಸೇವೆ ದೊರೆಯಲಿದೆ. ಅನೇಕ ವರ್ಷಗಳಿಂದ ಮೀಸಲಾತಿಯಲ್ಲಿ ದೊರೆಯುವ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಹಿಂದೇಟು ಹಾಕುತ್ತಿದ್ದಾರೆ. ಹೆಚ್ಚು ವಿದ್ಯಾರ್ಥಿಗಳು ಸದುಪಯೋಗ ಪಡೆಯಬೇಕೆಂದರು. ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ದೇಶದ ಪ್ರತಿಷ್ಠಿತ ಒಂದು ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ 2009ರ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ಪ್ರಾರಂಭವಾಗಿ 2010ರಿಂದ ಅದು ಕಾರ್ಯಪ್ರವೃತ್ತವಾಗಿ ಇವತ್ತು ಕಡದಿಂಚೆಯ ಒಂದು ಗ್ರಾಮದಲ್ಲಿ ಸುಮಾರು 654 ಎಕರೆದಲ್ಲಿ ಸ್ಥಾಪಿತವಾಗಿ 15 ವರ್ಷಗಳು ಕಳೆಯಿತು. ವಿಶೇಷವಾಗಿ ಈ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಒಂದೇ ರೀತಿಯ ವಿಶ್ವವಿದ್ಯಾಲಯವನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಭಾಗದ, ನಮ್ಮ ಕರ್ನಾಟಕಕ್ಕೆ ಇರತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯಕ್ಕೆ ದೇಶದಾದ್ಯಂತ ಮತ್ತು ಹೊರಗಿನ ದೇಶಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನೆ ಮಾಡೋದಕ್ಕೆ ಬರುತ್ತಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ನಮ್ಮ ಭಾಗದ ನಾಯಕರು ಕೂಡ ಮುತುವರ್ಜಿ ವಹಿಸಿ ಅಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಇವತ್ತು ನಾನು ಹೆಸರನ್ನು ನೆನಪಿಸಿಕೊಳ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ 8% ರಿಸರ್ವೇಶನ್ ಕೊಡಿಸಿದರು. ಆ ಒಂದು 8% ರಿಸರ್ವೇಶನ್ ಅಂತಂದ್ರೆ ಒಂದು
ಬಿಕಾಮ್ಗೆ 30 ಸೀಟ್ಗಳನ್ನು ನಾವು ಪ್ರವೇಶವನ್ನು ಕೊಡ್ತೀವಿ ದೇಶದಾದ್ಯಂತ. ಅಥವಾ MSc MTech ಇಂಜಿನಿಯರಿಂಗ್ ಕೂಡ ಇದೆ, MSc ಕಂಪ್ಯೂಟರ್ ಸೈನ್ಸ್, ಆ ವಿವಿಧ ಕೋರ್ಸ್ಗಳ ಒಂದು ಪ್ರವೇಶಾತಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತಾ ಪರೀಕ್ಷೆ ಇರುತ್ತದೆ. ಆ ಅರ್ಹತಾ ಪರೀಕ್ಷೆಯನ್ನು ಬರೆದು ಅಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟರ್ ಮಾಡ್ಕೊಂಡು ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡ ನಂತರ ವಿದ್ಯಾರ್ಥಿಗಳಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಒಂದು ರೋಸ್ಟರ್ ಪ್ರಕಾರ, ಮೀಸಲಾತಿ ಪ್ರಕಾರ ಒಂದು ಪ್ರವೇಶಾತಿಯನ್ನು ಕೊಡ್ತೀವಿ. ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯ ಯಾವ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ತೆಗೆದುಕೊಳ್ತಾರೆ ಅವರಿಗೆ 100% ಯಾವುದೋ ಒಂದು ಮೆರಿಟು ಅಥವಾ ಯಾವುದೇ ಒಂದು ಆಧಾರದ ನೋಡದೆ ವಸತಿಯನ್ನು ಕೂಡ ವ್ಯವಸ್ಥೆ ಮಾಡ್ತಾರೆ. ಯಾವ ವಿದ್ಯಾರ್ಥಿ ವಿಶ್ವವಿದ್ಯಾಲಯಕ್ಕೆ ಪ್ರವೇಶಾತಿಯನ್ನು ಪಡಿತಾರೋ ಇಮಿಡಿಯೇಟ್ ಆಗಿ ಅವರಿಗೆ 100% ಅಕೊಮಡೇಷನ್ ಕೂಡ ಕೊಡ್ತೀವಿ. ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿ, ಭಾರತದ ವಿದ್ಯಾರ್ಥಿ ನನಗೆ ಇಂಗ್ಲಿಷ್ನ ಒಂದು ಲ್ಯಾಂಗ್ವೇಜಿನ ಸಮಸ್ಯೆ ಇದೆ ಅಂತ ಬಂದಾಗ ಪ್ರಾರಂಭದಲ್ಲಿ ನಾವು ಲ್ಯಾಂಗ್ವೇಜ್ ಲ್ಯಾಬ್ ಅಂತೀವಿ. ಇಂಗ್ಲಿಷ್ ವಿಭಾಗದಿಂದ ಒಂದು ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಇದೆ, ಅವರಿಗೆ ವಿಶೇಷವಾದ ಒಂದು ಕ್ಲಾಸ್ಗಳನ್ನು ಕೂಡ ನಡೆಸ್ತೀವಿ. ಇಂಗ್ಲಿಷ್ನಲ್ಲಿ ಏನಾದರೂ ಅವರಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಅವರು ಪೋಸ್ಟ್ ಗ್ರಾಜುಯೇಷನ್ ಕ್ಲಾಸ್ ಕೂಡ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗಬೇಕು. ರೆಗ್ಯುಲರ್ ಕ್ಲಾಸ್ ನಂತರ 5 ಗಂಟೆ ನಂತರ ಅವರು ಲ್ಯಾಂಗ್ವೇಜ್ ಲ್ಯಾಬ್ದಲ್ಲಿ ತಮ್ಮ ಭಾಷೆ ಅಥವಾ ಕಂಪ್ಯೂಟರ್ ಅಥವಾ ಇತ್ತೀಚಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಸುಸಜ್ಜಿತವಾದ ಲೈಬ್ರರಿ ಕೂಡ ಇದೆ. ಅದು ಹೇಳ್ಬೇಕಂದ್ರೆ ಈ ವರ್ಷದಲ್ಲಿ 2024-25 ನಮ್ಮ ಒಬ್ಬ ವಿದ್ಯಾರ್ಥಿ IAS ಕೂಡ ಕ್ಲಿಯರ್ ಮಾಡಿದ್ದಾರೆ. ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ. ಅದಕ್ಕೆ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂತಂದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಕೂಡ ಯಾವುದೇ ಒಂದು ಬುದ್ಧಿವಂತಿಕೆಯಲ್ಲಿ ಕಡಿಮೆ ಇಲ್ಲ, ಆದರೆ ಅವರಿಗೆ ಒಂದು ಸಂಪರ್ಕ, ಸಂವಹನ, ಅದ್ರ ಜೊತೆಗೆ ಸ್ವಲ್ಪ ಮಾರ್ಗದರ್ಶನ ಕೊಡೋದು ಇದೆ. ಅದಕ್ಕೆ ನಾನೇ ಉದಾಹರಣೆ ಅಂತಕ್ಕಂಥದ್ದನ್ನು ಮುಂದಿರುತ್ತೆ. ತಮ್ಮೆಲ್ಲರ ಸಹಕಾರದಿಂದ ಎಲ್ಲ ಒಂದು ಪತ್ರಿಕಾ ಮಾಧ್ಯಮಗಳಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಹೆಚ್ಚಿನ ಲಾಭವನ್ನು ಗಳಿಸುವ ಸಲುವಾಗಿ ಕೆಲ ಮಾರಾಟಗಾರರು ಹೆಚ್ಚಿನ ಶುಲ್ಕವನ್ನು ವಿಧಿಸಿ ಗ್ರಾಹಕರನ್ನು ವಂಚಿಸುತ್ತಾರೆ. ಗ್ರಾಹಕರಿಗೆ ನ್ಯಾಯ ಒದಗಿಸಿಕೊಡುವ ಹಿನ್ನೆಲೆಯಲ್ಲಿ ಗ್ರಾಹಕರಿಗಾಗಿ ಪ್ರತ್ಯೇಕ ನ್ಯಾಯಾಲಯವಿದ್ದು ದೂರು ಸಲ್ಲಿಸಿ ನ್ಯಾಯ ಪಡೆದುಕೊಳ್ಳಬೇಕು. ಪ್ರತಿಯೊಬ್ಬರೂ ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯವಾದಿ, ನ್ಯಾಯಾಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ H. ಸಾತ್ವಿಕ್ ಹೇಳಿದರು. ಅವರು ಇಂದು ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾರಾಟಗಾರರಿಂದ ಗ್ರಾಹಕರಿಗೆ ಆಗುವ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಗ್ರಾಹಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ. ಗ್ರಾಹಕರು ವಸ್ತುಗಳ ಖರೀದಿ ವೇಳೆ ವಂಚನೆಯಾದಾಗ ಗ್ರಾಹಕರ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಬಹುದಾಗಿದೆ. ಸಾಕ್ಷಿ ಪುರಾವೆಗಳನ್ನು ಒದಗಿಸಿದಲ್ಲಿ ವ್ಯಾಪಾರಿಗೆ ದಂಡ ವಿಧಿಸಿ ನ್ಯಾಯ ಒದಗಿಸಿಕೊಡುವ ಕೆಲಸ ಗ್ರಾಹಕರ ನ್ಯಾಯಾಲಯ ಮಾಡುತ್ತದೆ ಎಂದರು. ಗ್ರಾಹಕರ ಹಕ್ಕುಗಳ ಬಗ್ಗೆ ಹಾಗೂ ಅವರ ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾರಾಟಗಾರರಿಂದ ಗ್ರಾಹಕರಿಗೆ ಆಗುವ ವಂಚನೆಗಳಿಂದ ರಕ್ಷಿಸುವ ಸಲುವಾಗಿ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವು ಮಹತ್ವದ್ದಾಗಿದೆ. ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳಿದುಕೊಂಡು ಜಾಗೃತರಾಗಬೇಕೆಂದು ತಿಳಿಸಿದರು. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯ ಪ್ರಭುದೇವ್ ಪಾಟೀಲ್ ಮಾತನಾಡಿ, ಗ್ರಾಹಕರ ಹಕ್ಕುಗಳನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಜಾರಿಗೆ ತರಲಾಯಿತು. ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ವ್ಯಾಪಾರದಲ್ಲಿ ಮೋಸ, ವಂಚನೆಯಿಂದ ಗ್ರಾಹಕರನ್ನು ರಕ್ಷಿಸುವ ಕೆಲಸ ಮಾಡುತ್ತದೆ. ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸುರಕ್ಷತೆಯ ಆಯ್ಕೆ ಮಾಡುವುದು, ಮಾಹಿತಿ ಪಡೆಯುವುದು, ಕೇಳುವುದು, ಪರಿಹಾರ ಹುಡುಕುವುದು ಮತ್ತು ಗ್ರಾಹಕ ಶಿಕ್ಷಣದ ಹಕ್ಕುಗಳಿಗೆ ಇದಕ್ಕೂ ಮೊದಲು ಅಮೆರಿಕದಲ್ಲಿ 1960ರಲ್ಲಿ ಅಂತಾರಾಷ್ಟ್ರೀಯ ಗ್ರಾಹಕರ ನ್ಯಾಯಾಲಯ ಸ್ಥಾಪನೆ ಮಾಡಲಾಗಿದೆ. ಹಿಂದಿನ ಕಾಯ್ದೆಯಲ್ಲಿ 31 ಸೆಕ್ಷನ್ಗಳಿವೆ ಎಂದು ಹೇಳಿದರು. ಗ್ರಾಹಕರಿಗೆ ಮೋಸ ವಂಚನೆಯಾದಲ್ಲಿ ಅಲ್ಲಿಯೇ ದೂರು ನೀಡಬೇಕಿಲ್ಲ. ದೇಶದಲ್ಲಿ ಎಲ್ಲಿಯಾದರೂ ವಂಚನೆಯಾಗಲಿ ಗ್ರಾಹಕರು ಎಲ್ಲಿ ದೂರು ನೀಡುತ್ತಾನೆ ಎಂಬುದು ಮುಖ್ಯವಾಗಿದೆ. ಮೋಸ ವಂಚನೆ ಆಗಿರುವ ದಾಖಲೆ ಸಲ್ಲಿಸಿದರೆ ಸಾಕು ಎಂದರು. ಈ ವರ್ಷದಲ್ಲಿ 150 ಪ್ರಕರಣ ದಾಖಲಾಗಿದ್ದು 50 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ದೂರು ಸಲ್ಲಿಸುವುದಕ್ಕಾಗಿ ಸರ್ಕಾರದ ಶುಲ್ಕ 200 ರೂಪಾಯಿದಿಂದ ನಿಗದಿಪಡಿಸಲಾಗಿದೆ. 5 ಲಕ್ಷದಿಂದ 10 ಲಕ್ಷ ಪರಿಹಾರಕ್ಕೆ 200 ರೂಪಾಯಿ, 20ರಿಂದ 50 ಲಕ್ಷ ಪರಿಹಾರಕ್ಕೆ 1,000,
ಹೆಚ್ಚಿನದಾಗಿ 50 ಲಕ್ಷದಿಂದ 2 ಕೋಟಿ ಪರಿಹಾರಕ್ಕೆ ಕಲಬುರಗಿ ನ್ಯಾಯಾಲಯದ ಶುಲ್ಕ ಪಾವತಿಸಬೇಕಿದೆ ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಕೆವಿ ಸುರೇಂದ್ರ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾವಂತಿಗೇರ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. 28ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರದಾನ, ವಿಜಯ್ ಜಾಗಟ್ಕಲ್. ರಿಮ್ಸ್ ಆಸ್ಪತ್ರೆಯಲ್ಲಿ ಶವ ಸಾಗಿಸುವ ಶ್ರದ್ಧಾಂಜಲಿ ವಾಹನ ಚಾಲಕನಿಂದ ಜನರಿಂದ ಹಣ ವಸೂಲಿ, ಕ್ರಮಕ್ಕೆ ಅಂಬಾಜಿರಾವ್ ಮೈದನ್ಕರ್ ಒತ್ತಾಯ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರವೇಶ ಮೀಸಲು, ಆನ್ಲೈನ್ ಅರ್ಜಿ ಆಹ್ವಾನ. ಡಾಕ್ಟರ್ ಬಸವರಾಜ್ ಸೋಮನಮರಡಿ. ಮತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ, ಖರೀದಿಯಲ್ಲಿ ಆಗುವ ವಂಚನೆ ತಡೆಯಲು ಗ್ರಾಹಕರ ನ್ಯಾಯಾಲಯದ ಸದುಪಯೋಗ ಪಡೆಯಿರಿ, ನ್ಯಾಯಾಧೀಶ ಸಾತ್ವಿಕ್. ನಾಡಿನ ಸಮಸ್ತ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ರಮೇಶ್ ರೋಸ್ಲಿ, ಸದಸ್ಯರು ವಿದ್ಯಾಭಿಷೇಕ ಪರಿಷತ್, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಗಿಲಸ್ಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.